ಮತ್ತು ಊಟದ ವಿಚಾರ ಒಂದು ಬಂತು. ತಾಯಿಯಾದವರು ಯಾವಾಗಲೂ ಮಕ್ಕಳು ತಿನ್ಲಿ, ಹೊಟ್ಟೆ ತುಂಬಿದ್ರು ತಿನ್ನಿಸ್ತಾ ಇರ್ತಾರೆ. ಆ ರೀತಿ ಬೆಳೆಸ್ಬಿಟ್ಟಿರ್ತಾರೆ ಮಕ್ಕಳನ್ನ. ಎಷ್ಟೇ ದಪ್ಪ ಆದ್ರೂ ಡಯಟ್ ಇದ್ರು ತಿನ್ನು ಪರವಾಗಿಲ್ಲ, ಆಮೇಲೆ ಡಯಟ್ ಮಾಡು ಅನ್ನೋ ತರ ಹೇಳ್ತಾ ಇರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಊಟ ಕೊಟ್ರು ಒಂದು ಲಿಮಿಟೆಡ್ ಅಂತಾನೆ ಹೇಳ್ಬೋದು, ಹಾಗಿರುತ್ತೆ. ಜೊತೆಗೆ ಆ ಒಂದು ಟಾಸ್ಕ್ ಆದ್ಮೇಲೆ ಹೊಟ್ಟೆ ಹಸ್ತಿರುತ್ತೆ ನಿಮ್ಮ ಮಗನಿಗೆ. ಕಾರ್ತಿಕ್ ಅವರ ಒಂದು ವಾಗ್ವಾದ ಬರ್ಬೋದು, ಜಗಳ ಆಯ್ತು, ಅವ್ರ ತಟ್ಟೆಲಿ ಇದ್ದಿದ್ದ ಅನ್ನ ಮತ್ತೆ ಅವ್ರು ಕೊಡಕ್ ಹೋದ್ರು, ಅವ್ರು ಬೇಡ ಅಂದಿದ್ದು. ಈ ಘಟನೆ ಎಲ್ಲ ನೋಡಿದಾಗ ಆ ಕ್ಷಣಕ್ಕೆ ನಿಮ್ಗೆ ಏನ್ ಅನ್ನಿಸ್ತು, ಏನ್ ನೆನಪು ಬಂತು? ಅಂದರೆ ನಾನು 9 ಸೀಸನು ನೋಡಿದ್ದೀನಪ್ಪ ಬಿಗ್ ಬಾಸು. ಅಂದರೆ ನಂಗೆ ತುಂಬ ಖುಷಿ. ಬಿಗ್ ಬಾಸ್ ಮುಗ್ದೋದ್ರೆ ನಂಗೆ ತುಂಬ ಬೇಜಾರಾಗೋದು ಸ್ವಲ್ಪ ದಿನ. ಅಯ್ಯೋ ಮುಗ್ದೋಯ್ತಲ್ಲ ಅಂತ. ನಾನು ಏನು ಅನ್ಕೋತಾ ಇದ್ದಿದ್ದು, ಅಯ್ಯೋ ಸುಮ್ಮನೆ ನಮಗೆ ಮಾತ್ರ ಹಿಂಗೆ ತೋರಿಸ್ತಾರೆ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ, ಅಂದರೆ ನಾವು ಏನು ನೋಡ್ತೀವಿ ಅಲ್ಲಿ ತೋರಿಸಲ್ಲ, ಆಮೇಲೆ ಚೆನ್ನಾಗಿ ಊಟ ಮಾಡ್ತಾರೆ. ಏಕೆಂದರೆ ಅಲ್ಲೆಲ್ಲ ಖುಷಿಯಾಗಿರೋರು. ಊಟ ಇಲ್ಲ ಅಂದರೆ ಹಂಗಿರೋಕ್ಕಾಗಲ್ಲಲ್ಲ ಅಂದ್ಬಿಟ್ಟು ಅಂದ್ಕೊಂಡಿದ್ದು. ಯಾವಾಗ ನನ್ನ ಮಗ ಹೋಗಿ ಬಂದಮೇಲೆ ನನಗೆ ಗೊತ್ತಾಗಿದ್ದು, ಓಹೋ ಇಲ್ಲಿ ಊಟ ಸರಿಯಾಗಿ ಕೊಡಲ್ಲ. ಯಾವಾಗ ಅನ್ನದ ಸೀನ್ ಆಯಿತು ಅವತ್ತು ನಮ್ಮ ಯಜಮಾನ್ರಿಗೆ ನಮ್ಮ ಮನೇಲಿ ಅಳೋದು ನನಗೆ ಇಷ್ಟ ಆಗಲ್ಲ, ಇವರಿಬ್ಬರಿಗೂ ಅಷ್ಟೇ ಇಷ್ಟ ಆಗಲ್ಲ. ಅವ್ರು ಇಲ್ಲದೆ ಇದ್ದಾಗ ನಾನು ದೇವ್ರ ಹತ್ರ ಹೇಳ್ತಾ ಇದ್ದೆ, ಆ ಬಾಬನ ಹತ್ರ ಹೇಳ್ಕೊಂಡು, ಅಯ್ಯೋ ನಾನು ಎಂಥ ದೊಡ್ಡ ತಪ್ಪು ಮಾಡಿದೆ ಅಂದರೆ, ನನ್ನ ಮಗ ಬಿಗ್ ಬಾಸ್ಗೆ ಹೋಗಲಿ, ನಾನು ಇಷ್ಟು ಸೀಸನ್ ನೋಡ್ಕೊಂಬಂದು ಅಲ್ಲಿ ಏನಿದೆ ಅದು ನಿಜ ಅಂದ್ಕೊಂಡಿರಲಿಲ್ಲ ನಾನು. ಈ ಥರ ಆದಾಗ ಸಿಕ್ಕಾಪಟ್ಟೆ ಬೇಜಾರಾಯಿತು, ಅಳ್ತಾ ಇದ್ದೆ ನಾನು ಇನ್ಮೇಲೆ ನನ್ನ ಮಗನಿಗೆ ಯಾವುದೇ ನನ್ನ ಆಸೆನ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಈಗ. ಇನ್ನು ಯಾವುದು ಹೇಳಲ್ಲ, ನನ್ನ ಲೈಫಲ್ಲೇ ಹೇಳಲ್ಲ ನಾನು. ಯಾಕೆಂದರೆ ನಾನೇ ನನ್ನ ಮಗನ ಕಷ್ಟ ಕೊಟ್ಟನೇನೋ ಅನ್ನೋ ಅಷ್ಟು ನನಗೆ ತುಂಬ ಬೇಜಾರಾಯಿತು.